ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸುಸ್ವಾಗತ. 535ನೇ ಕನಕ ಜಯಂತಿಯ ಹಾರ್ದಿಕ ಶುಭಾಶಯನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತೇವೆ. ತಮಗೆಲ್ಲ ಗೊತ್ತಿದೆ, ಕೆ ಎಲ್ ಇ ಚಾನ್ಸಲರ್ ಪ್ರಭಾಕರ್ ಕೋರೆ ತನ್ನ ಮಗಳ ಹೆಸರಿನಲ್ಲಿ ಎಷ್ಟೊಂದು ಆಸ್ತಿ ಮಾಡಿದ್ದಾರೆ ಅನ್ನೋದು ತಿಳಿಸುವುದೇ ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. ಪ್ರೀತಿ ದೊಡ್ಡವಾಡ ಅವ್ರ ಹೆಸರಿನಲ್ಲಿ 200 ಕೋಟಿಗೂ ಹೆಚ್ಚು ಆಸ್ತಿ ಇದೆ. ಈಗ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ದಾವಣಗೆರೆ ಏನು ದೊಡ್ಡ ಅಂಗಡಿ ಇದೆ, ಮಿಲೇನಿಯಂ ಗಾರ್ಡನ್ ಬೆಳಗಾವಿಯಲ್ಲಿ ತಿಳಕವಾಡಿ ಹತ್ತಿರ. ಅಲ್ಲಿ ಇವ್ರ ಹೆಸರ ಮೇಲೆ ಆ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದಾರೆ. 100 ಕೋಟಿ ಬೆಲೆ ಆಸ್ತಿ ಅದು. ಅದೇ ಅಲ್ಲದೆ ಇಂಗ್ಲೀಷ್ ಮೀಡಿಯಮ್ ಏನು ಸ್ಕೂಲ್ಗಳಿದಾವೆ KL ಇ, ಅದ್ರ ಹೆಡ್ ಇವರೇ. ಅಲ್ಲಿ ಕೂಡ 50 ಲಕ್ಷ ಪ್ರತಿ ತಿಂಗಳ ಇವ್ರ ಪೇಮೆಂಟ್ ಬರ್ತದೆ. ಅದು ಅಪಾಯಿಂಟ್ಮೆಂಟು ಖರೀದಿ ಎಲ್ಲ ಇವ್ರ ಹೆಸರ ಮೇಲಿದೆ. ಇದು ಕೂಡ ಅಲ್ಲದೆ KL ಇ ಏನು ಆಸ್ಪತ್ರೆ ಇದೆ, ಅಲ್ಲೇನು ಟೆಂಡರ್ ಇದೆ, ಟೆಂಡರ್ ಪ್ರಕ್ರಿಯೆಯಲ್ಲಿ ಮತ್ತು ಕೆಲವೊಂದು ಏಜೆನ್ಸಿಗಳನ್ನು ಕೂಡ ಇವರಿಗೇನು ಕೊಟ್ಟಿದ್ದಾರೆ. ಅದು ಅಲ್ಲದೆ KL ಇ ಮುಂದೆ ಏನು JNMC ಮುಂದೆ ಏನು ಅಂಗಡಿಗಳಿವೆ, ಅಲ್ಲಿ ವಿದೇಶಿ ಏನು ಅಂಗಡಿಗಳನ್ನು ತೆರೆದಿದ್ದಾರೆ 5-6, ಅವು ಕೂಡ ಇವ್ರ ಹೆಸರ ಮೇಲೆ ಇವೆ. ಇವರು ಅದನ್ನು ಬಡಿ ಕೊಟ್ಟಿದ್ದಾರೆ. ಅಂದರೆ ಒಟ್ಟು ಇವರ ಆಸ್ತಿ 200 ಕೋಟಿಗಿಂತ ಹೆಚ್ಚು. ಇನ್ನೊಬ್ಬ ಮಗಳು ದೀಪ್ತಿ ಆರಾಧ್ಯ ಅಂದರೆ ದೀಪ್ತಿ ಕೋರೆ, ಇವರಿಗೆ ವಜ್ರಾಭರಣ ಅಂಗಡಿ, ಚಿನ್ನ ಮತ್ತು ವಜ್ರಾಭರಣ ಅಂಗಡಿಯನ್ನು ತೆಗೆದುಕೊಂಡಿದ್ದಾರೆ. ದಿಯಾ ಚಿನ್ನಾಭರಣ ಅಂತ ಕರೀತಾರೆ. ಮತ್ತು ಬೆಂಗಳೂರಿನಲ್ಲಿ ಏನು ಮಲ್ಲೇಶ್ವರಂ ಬಳಿ ಇದೆ, ಅಲ್ಲಿ ದೊಡ್ಡ ಅಂಗಡಿಯನ್ನು ಖರೀದಿ ಮಾಡಿಕೊಟ್ಟಿದ್ದಾರೆ. ಅದು 100 ಕೋಟಿಗಿಂತ ಹೆಚ್ಚಿದೆ. ಏನು ವಿಜಯ ಮಲ್ಯ ಅಂದೇನು ಇತ್ತು, ಅದು ಹರಾಜಾದ ನಂತರ ಇವರ ಅಲ್ಲಿ ಖರೀದಿ ಮಾಡಿದ್ದಾರೆ. ಅದು ಅಲ್ಲದೆ ತನ್ನ ಮಗನ ಹೆಸರ ಮೇಲೆ, ಅಮಿತ್ ಕೋರೆ ಹೆಸರ ಮೇಲೆ ಅವರು ಕೂಡ 500 ಕೋಟಿಗಿಂತ ಹೆಚ್ಚು ಆಸ್ತಿಯನ್ನು ಮಾಡಿದ್ದಾರೆ. ಆದರೆ ಪ್ರಭಾಕರ್ ಕೋರೆ ಒಪ್ಕೊಂಡಿದ್ದಾರೆ. ಅವರು ಏನು KL ಇ ನನ್ನನ್ನು ಬೆಳೆಸಿದೆ ಅಂತ, ನಾನು KL ಇ ಬೆಳೆಸಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಅವರು ಮೊನ್ನೆ ಶ್ರೀಗಳದ್ದೇನು ಒಂದು ಸತ್ಕಾರ ಸಮಾರಂಭದಲ್ಲಿ, ಬೆಳಗಾವಿ ನಾಗನೂರು ಶ್ರೀಗಳ ಏನು ಆವರಣದಲ್ಲಿ ಏನಿದೆ ಸತ್ಕಾರ ಸಮಾರಂಭ, ಅವಾಗ ಒಪ್ಕೊಂಡಿದ್ದಾರೆ KL ಇಂದ ನಾನು ಬೆಳೆದಿದ್ದೇನೆ ಅಂತೇಳಿ. ಆದರೆ KL ಇ ನೌಕರರನ್ನು ಇವರು ಮರ್ತಿದ್ದಾರೆ. ನೌಕರಿಗೆ ಪಗಾರ ಇಲ್ಲ, 15-20 ವರ್ಷ ಪಾಪ ದುಡಿತಾ ಇದ್ದಾರೆ, ಇನ್ನೂ ಬಾಡಿಗೆ ಮನೆಯಲ್ಲಿದ್ದಾರೆ. ಆದರೆ ಡಾಕ್ಟ್ರುಗಳಿಗೆ, KL ಇ ಡಾಕ್ಟ್ರುಗಳಿಗೆ ಲಕ್ಷ ಪಗಾರಗಳನ್ನು ಇವರು ಕೊಡ್ತಾ ಇದ್ದಾರೆ. ಮತ್ತು KL ಇ ಏನು ಮೆಂಬರ್ಗಳಿದ್ದಾರೆ 12,000ಕ್ಕಿಂತ ಹೆಚ್ಚು, ಅವರನ್ನು ಸಹಿತ ಇವರು ಮರ್ತಿದ್ದಾರೆ. ಪಾಪ ಅವರಿಗೆ ಒಂದು ತಮ್ಮ ಸಂಸ್ಥಾಪನಾ ದಿನ ನಿಮಿತ್ತ ಒಂದೇನಾದ್ರು ದೊಡ್ಡ ಗಡಿಯಾರ ಕೊಡ್ಬೋದಿತ್ತು ಗಿಫ್ಟಾಗಿ. ಯಾಕಂದರೆ ಅವರಿಂದನೇ ಈ ಸಂಸ್ಥೆ ಬೆಳೆದದ್ದು. ಆ ಸದಸ್ಯರಿಲ್ಲದೆ ಇವರು ಬೆಳೀತಾ ಇರಲಿಲ್ಲ. ಮತ್ತು ಓಟ್ ಹಾಕಿ ಚೇರ್ಮನ್ ಮಾಡಿದವರು ಇವರೇ. ಕಳೆದ 35 ವರ್ಷಗಳ ಚೇರ್ಮನ್ ಮಾಡಿದ್ದಾರೆ. ಆದರೆ ಆ ಚೀಟಿಗಳು ಏನು ವೋಟರ್ ಚೀಟಿ ಇದೆ, ಇಂದಿಗೂ ಕೂಡ ಬೆಳಗಾವಿ BC-99 ಏನು ಕೋರೆ ಮನೆ ಇದೆ, ಅದು ಕೂಡ 200 ಕೋಟಿಗಿಂತ ಹೆಚ್ಚಿದೆ. ಆ ಮನೆಯಲ್ಲಿ ಸುರಕ್ಷಿತವಾಗಿ ಒಂದು ಚೀಲದಲ್ಲಿ ಕಟ್ಟಿಟ್ಟಿರ್ತಾರೆ. ಪಾಪ ಅವರು ಎಲೆಕ್ಷನ್ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ಗೆ ವೋಟಿಂಗ್ ಹಾಕ್ಲಿಕ್ಕೆ ಬರ್ತಾರೆ. ಆವಾಗ $1,000 ರೂಪಾಯಿ ಮತ್ತು ಊಟ ಮತ್ತು ಹೋಗೋದು ಬರೋ ಖರ್ಚನ್ನು ನೋಡಿಕೊಂಡ್ರೆ ಮುಗೀತು. 5 ವರ್ಷ ಅವ್ರನ್ನ ಮರ್ತಿದ್ದಾರೆ. ಆದರೆ ಕೋರೆ ಬೆಳೆದಿದ್ದು KL ಇ ಸಂಸ್ಥೆಯಿಂದ. ಮತ್ತು 3 ಸಲ MP ಆಗಿದ್ದಾರೆ. ಅವು MP ಆಗ 50 ಕೋಟಿನೂ ಕೊಟ್ಟಿದ್ದಾರೆ. BJP ಪಕ್ಷ ಫಂಡ್ ಕೊಟ್ಟಿದ್ದಾರೆ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ, ತಮ್ಮ ಮಕ್ಕಳ ಹೆಸರಿನಲ್ಲಿ ಕನಿಷ್ಠ 1,000 ಕೋಟಿ ಇದೆ. ಮತ್ತು ಕೋರೆ ಹೆಸರ ಮೇಲೆ ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಲೇಷ್ಯಾದಲ್ಲಿದೆ, ಬೆಂಗಳೂರಿನಲ್ಲಿದೆ, ಹೈದರಾಬಾದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ, ಬೆಳಗಾವಿಯಲ್ಲಿ ಸಾಕಷ್ಟಿದೆ. ಬೇನಾಮಿ ಆಸ್ತಿ ಇದೆ. ಮತ್ತು ಸ್ವಂತ KL ಇ ಸಂಸ್ಥೆಯ ಹೆಸರಿನಲ್ಲಿ ಏನು ಬಿಲ್ಗಳು ಬರ್ತವೆ ಇವ್ರ ಕಡೆನೇ ಹೋಗ್ತಾವೆ. ಅಂದರೆ ಕಮಿಷನ್ದಿಂದ ಕೋಟಿ ಹಣವನ್ನು ಇವರು ಗಳಿಸಿದ್ದಾರೆ. ಮಕ್ಕಳ ಹೆಸರಿನಲ್ಲಿ ಇವರು ಏನು ಆಸ್ತಿ ಮಾಡಿದರೆ ಪಾಪ ಆ ಸದಸ್ಯರ ಹೆಸರಿಗೆ ಏನಾದರೂ ಸ್ವಲ್ಪ ಅವರಿಗೂ ಕೂಡ ಕೊಡಬೇಕಾಗಿತ್ತು. ಹೂವಿಲ್ ಪಕಡಿನ ಕೊಡಬೇಕಾಗಿತ್ತು. ಪ್ರತಿ ವರ್ಷ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಅವಾಗ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಕ್ಯಾಲೆಂಡರೇ ಕೊಡಬೇಕಾಗಿತ್ತು, ಡೈರಿಯೇ ಕೊಡಬೇಕಾಗಿತ್ತು. ಏನೂ ಇಲ್ಲ. ಅಟ್ಲೀಸ್ಟ್ ಒಂದು ಬಟ್ಟೆ ಅಂಗಡಿದವ್ರು ಪಿಶಿವಿನೇ ಕೊಡ್ತಾರೆ. ಇವರು ಒಂದು ದೊಡ್ಡ ಒಂದು ಬ್ಯಾಗನ್ನು ಕೊಡಬೇಕಾಗಿತ್ತು, ನ್ಯಾಯಯುತವಾಗಿ ಹೇಳಬೇಕಾದ್ರೆ. ಮುಂದೆ ಕೂಡ ಕೋರೆ ಅವರು ಇದನ್ನು ತಮ್ಮ ಸದಸ್ಯರ ಏನು ಏಳಿಗೆ ಬಯಸಬೇಕಾದ್ರೆ ಅವರಿಗೆ ಇದನ್ನು ಕೊಡಲೇಬೇಕು. ಒಟ್ಟಾರೆ ಈ ವಿಡಿಯೋ ಮುಖ್ಯ ಉದ್ದೇಶ ಅಂತಂದರೆ ಕೋರೆ ಆಸ್ತಿ ಎಲ್ಲೆಲ್ಲಿ ಎಷ್ಟೆಷ್ಟು ಅನ್ನೋದು ತಿಳಿಸೋದೇ ಆಗಿತ್ತು. ಮತ್ತು ಕೋರೆ KL ಇ ಬೆಳೆಸಿದ್ದು ಅದು ನಿಜ ಇದೆ. ಅದನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಒಪ್ಕೋತಾರೆ. ಯಾಕಂದರೆ ಇವರು ಚೇರ್ಮನ್ ಆದ ನಂತರ ಕೇವಲ 36 ಸಂಸ್ಥೆಗಳಿದ್ದು ಈಗ 300ಕ್ಕೂ ಹೆಚ್ಚು ಬೆಳೆದಿವೆ. ವರ್ಷ ಅಂತ ಹೇಳ್ಬೋದು. ನಾಳೆ ಮತ್ತೊಂದು ವಿಡಿಯೋ ತಮ್ಮನ್ನು ಭೇಟಿಯಾಗ್ತವೆ. ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.